കാന്തപുരം AP അബൂബക്കർ മുസ്ലിയാർക്ക് ഒരു ആണത്വം ഉണ്ടെങ്കിൽ ഗ്രാൻഡ് മുഫ്തിയൊന്നും ആകണ്ട, ഒരു ഗ്രാമീണ ಮುಫ್ತಿയുടെ ಆರ್ಜವಂ ಉಂಟೆಂಗಿ ಆ ಮನುಷ್ಯನ ಬಗ್ಗೆ ಆತನಿಗೆ ಕ್ಲಾರಿಟಿ ಇಲ್ಲ. ಈ ಕ್ಲಾರಿಟಿ ಇಲ್ಲದ ವ್ಯಕ್ತಿಗಳ ಮಾತಿನಿಂದ ಇನ್ಫ್ಲೂಯೆನ್ಸ್ ಆಗ್ಬಿಟ್ಟು ಏನೋ ಒಳಗಡೆ ಫೈರ್ ಬಂತು ಅಂತ ಹೇಳಿ ಮೈ ಮೇಲೆ ದೆವ್ವ ಬಂದಂಗೆಲ್ಲ ಆಡಕ್ ಹೋಗ್ಬಿಡಿ. ದೆವ್ವ ಬಿಡಿಸುವಂತ ಅಪಾಯಗಳಿದಾವೆ. ಅದಕ್ಕೋಸ್ಕರ ಹಾಗಾಗಬಾರ್ದು ಅನ್ನೋ ಕಾರಣ ഞാൻ ചോദിക്കട്ടെ, ഉമർ ഹഫീദിന്റെ സംഘം കുടുംബത്തോട് ചർച്ച നടത്തി നിങ്ങൾ പറയുന്നുണ്ടല്ലോ മണിക്കൂറുകളോളം, ഒരു 5 മിനിറ്റുള്ള വീഡിയോ പുറത്തുവിടാൻ വെല്ലുവിളിക്കുകയാണ് ഞാൻ നിങ്ങളെ. ഉണ്ടോ? ഒരു ഫോട്ടോ ഉണ്ടോ? ഒറ്റ ಅನುಮಾನದಿಂದ ನೋಡುವುದು, ಅನುಮಾನಿಸುವುದು, ಅವಮಾನಿಸುವುದು ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಇವೆಲ್ಲದು ಒಳ್ಳೆ ಲಕ್ಷಣ ಅಲ್ಲ. ನೀವೇನೋ ಮಾಡೋದ್ರಿಂದ ಅವರೇನೋ ಕಳ್ಕೊತಾರೆ ಅಂತಲ್ಲ. ಅವರೆಲ್ಲ ಸಾಧಿಸಿ ಆಗಿದೆ, ದೊಡ್ಡದಾದಂತ ಸ್ಥಾನಮಾನವನ್ನ ಮುಟ್ಟಿ ಆಗಿದೆ. ಅಂತಹವರ ವಿಚಾರವನ್ನ ಮಾತನಾಡಬೇಕಾದ അന്ന് നിർണായക ചർച്ച നടക്കുകയാണ്. എന്ത് ചർച്ചടോ? ഹവയിലുള്ള ഗ്രൗണ്ടിലെ കാലിയറിനായിരിക്ക പല ഹൃദയത്തിൽ ഇങ്ങനെ ചർച്ച നടക്കുന്നുണ്ടാവും. ಉಸ್ತಾದ್ ಅವರ ಸಾಧನೆಗಳ ಪಟ್ಟಿಯನ್ನೇ ನೀನು ಓದಕ್ ಸ್ಟಾರ್ಟ್ ಮಾಡಿದ್ರೆ ಈ ಎಳೆ ಪತ್ರಕರ್ತರು ತಿಂಗಳುಗಟ್ಟಲೆ ಬೇಕಾಗ್ತದೆ. ಅವ್ರು ಎಷ್ಟು ಪುಸ್ತಕಗಳನ್ನ ಬರೆದಿದಾರೋ ಅಷ್ಟು ಪುಸ್ತಕಗಳನ್ನ ನೀನು ಮುಟ್ಟು ಇರಲ್ಲ, ಓದೋದ್ ಸಾಯ್ಲಿ. ಅವ್ರು ಎಷ್ಟು ಪ್ರಶಸ್ತಿಗಳನ್ನ ಪಡೆದಿದಾರೋ ಅದನ್ನು ನೀನು ಕಲ್ಪನೆ ಮಾಡ್ಕೊಂಡು ಇರಲ್ಲ, ಆ ಹೆಸರುಗಳನ್ನು ಕೂಡ ನೀನು കേൾക്കേണ്ടിരല്ല. നമ്മളെ ഉസ്താദ് പത്രസമ്മേളനം നടത്തിയിട്ട് പറയും, ഇന്റെ പ്രവർത്തനം കാരണം ഇവിടെ വിജയിച്ചിട്ടുണ്ട്, അതുകൊണ്ട് തന്നെ ഇന്ന് ആ സാധനം പുറത്തു വിടണ്ട, ഞമ്മക്കൊന്ന് ആ വിഷയത്തിൽ പറയാനുള്ളത് കഴിഞ്ഞിട്ട് വിടാൻ. ವ್ಯಕ್ತಿ ಕೋಟ್ಯಾಂತರ ಜನರು ಪ್ರೀತಿ ಮಾಡುವಂತ ಒಬ್ಬ ವ್ಯಕ್ತಿಯನ್ನ ಬಾಯಿಗೆ ಬಂದಂಗೆ ಮಾತಾಡಿ, ಏಕವಚನದಲ್ಲಿ ಮಾತಾಡಿ, ಅವರನ್ನ ಕುಗ್ಗಿಸುವ ಭರದಲ್ಲಿ ಅಥವಾ ನಾನು ಕುಗ್ಗಿಸಿದ್ದೇನೆ ಅನ್ನುವಂತಹ ಭ್ರಮೆಯಲ್ಲಿ മൂപ്പരൊരു പവർ നോക്കണങ്ങൾ. ഈ കുട്ടികൾ ഇത് പറഞ്ഞിട്ട് ആഘോഷിക്കണെന്ത്? ഇത് അക്കീം എഴുതി കൊടുത്ത മാറ്ററാണ് AP അബൂബക്കർ പറയുന്നത്. ഉപര പറഞ്ഞ കാര്യമില്ല, വായിക്കാതിരുന്ന അർത്ഥ നേരം ചോറ് കിട്ടൂല, അതുകൊണ്ട് പറയണാണ്. നിങ്ങൾ ആലോചിച്ച് നോക്കി, മൂപ്പരൊരു ഗതികേട്. വയസ്സുകാലത്ത് നെഫ്സിന്റെ ഭാഗം നോക്കി ഇരിക്കാൻ പറഞ്ഞിടത്തുനിന്ന് ഇറങ്ങി വന്നിട്ടാണ് ಈ ತಮಾಷೆ പറയുന്നത്. ಲಕ್ಷಾಂತರ ಮಕ್ಕಳನ್ನ ಓದಿಸ್ತಾ ಇದ್ದಾರೆ, ಲಕ್ಷಾಂತರ ಮಕ್ಕಳ ಬದುಕಿಗೆ ದಾರಿದೀಪವಾಗಿದ್ದಾರೆ. ಅವ್ರು ಕಟ್ತಾ ಇರುವಂತ ನಾಲೆಜ್ ಸಿಟಿ ಒಳಗಡೆ ನೀನು ಒಂದ್ ರೌಂಡ್ ಓಡಾಡ್ ಬರೋದಕ್ಕೆ ನಿನಗೆ ಅರ್ಧ ದಿನ ಬೇಕಾಗುತ್ತೆ. ಬಹುಶಃ ನಿನ್ನಂತ ಅವಿವೇಕಿ ದಾರಿ ತಪ್ಪಿದ ಹುಡುಗ ದಾರಿ ತಪ್ಪಿ ತಿಂಗಳಗಟ್ಲೆ ತಗೊಂಡಿಯ. ನೀನು ಸ್ವಲ್ಪ ಮಾತಾಡಬೇಕಾದ್ರೆ ಸ್ವಲ್ಪ ಬರೀ ಆ ಹುಡುಗನ ಒಬ್ಬನ ಹೇಳ್ತಾ ಇಲ್ಲ, ಒಬ್ಬ ಎಳೆ ಪತ್ರಕರ್ತನ ಮಾತನ್ನ ಟಾರ್ಗೆಟ್ ಮಾಡಿ ಮಾತಾಡ್ತಾ ಇಲ್ಲ. ಒಂದಿಷ್ಟು ಜನರ ಬಗ್ಗೆ ಮಾತನಾಡಬೇಕಾದ್ರೆ ಅವ್ರ ಹಿನ್ನೆಲೆ ಮುನ್ನೆಲೆ ತಿಳ್ಕೊಂಡು ಮಾತಾಡಬೇಕು. ಸುಮ್ಮನೆ ನಾವು ಮಾತಾಡ್ಕೊಂಡು ಹೋಗ್ಬಾರ್ದು. ನನಗೆ